ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ವಿರುದ್ಧ ಕೇಳಿಬಂದ ಲಿಂಗಾಯತ ವಿರೋಧಿ ಆರೋಪಕ್ಕೆ ಬನವಾಸಿ ಭಾಗದ ವೀರಶೈವ ಲಿಂಗಾಯತ ಸಮುದಾಯದ ಮುಖಂಡರು ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ಹೆಬ್ಬಾರ್ ಯಾವತ್ತಿಗೂ ಜಾತಿ ಧರ್ಮ ತಾರತಮ್ಯ ಮಾಡಿಲ್ಲ ಎಂದು ಹೇಳಿ ರಾಜಶೇಖರ್ ಗೌಡ ಹೇಳಿಕೆ ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಶಿರಸಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ವೀರಶೈವ ಲಿಂಗಾಯತ ಮುಖಂಡರು ಶಾಸಕ ಶಿವರಾಮ್ ಹೆಬ್ಬಾರ್ ವಿರುದ್ಧದ ಆರೋಪವನ್ನು ಖಂಡಿಸಿದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಗೌಡ ಮಾತನಾಡಿ, ಹೆಬ್ಬಾರ್ ಸಮಾಜದ ಅಭಿವೃದ್ಧಿಗೆ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಅವರು ಯಾವತ್ತಿಗೂ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗುವ ಕೆಲಸ ಮಾಡಿದ್ದಾರೆ. ಆರೋಪ ಮಾಡಿದ ರಾಜಶೇಖರ್ ಗೌಡ ಈ ಹಿಂದೆ ಕಾಳಂಗಿ ಸೊಸೈಟಿ ಅಧ್ಯಕ್ಷರಾಗಲು ಸಹ ಶಾಸಕರೇ ಕಾರಣ ಎಂದು ಹೇಳಿದರು. ಇನ್ನು ಬದನಗೋಡ್ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಬಸವರಾಜ್ ನಂದಿಕೇಶ್ವರ್ ಮಠ ಮಾತನಾಡಿ, ಕಾಳಂಗಿ ಸಹಕಾರಿ ಸಂಘದ ವಿಚಾರವನ್ನು ಮುಚ್ಚಿ ಹಾಕಲು ಈ ರೀತಿಯ ಆರೋಪ ಮಾಡಲಾಗುತ್ತಿದೆ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ರಾಜಶೇಖರ್ ಗೌಡ ಕೂಡಲೇ ಕ್ಷಮೆ ಕೇಳಬೇಕೆಂದು ಮುಖಂಡರು ಒತ್ತಾಯಿಸಿದರು. ಕಾಳಂಗಿ ಸೇವಾ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರು ಹೆಬ್ಬಾರ್ ಅವರು ಶಾಸಕರು ವೀರಶೈವ ಲಿಂಗಾಯತ ಧರ್ಮವನ್ನು ದೂಷಣೆ ಮಾಡುತ್ತಾರೆ ಅನ್ನೋ ಒಂದು ಪದ ಬಳಕೆಯನ್ನು ಹಿಂದಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರುತ್ತಾರೆ. ಇವತ್ತು ಆ ವಿಷಯಕ್ಕೆ ಸಂಬಂಧಿಸಿದಂತೆ ಅದನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಮಾಡ್ತೇವೆ. ಸ್ನೇಹಿತರೆ, 2008ರಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಯಲ್ಲಾಪುರ ಕ್ಷೇತ್ರದ ಅಭ್ಯರ್ಥಿಯಾಗಿ ಏನು ನಮ್ಮ ಕ್ಷೇತ್ರಕ್ಕೆ ಬಂದರು, ಅವಾಗಿಂದಲೂ ಅವರು KDCC ಬ್ಯಾಂಕ್ನ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದರು. ಇವತ್ತು ಹೆಬ್ಬಾರ್ ಅವರ ಕೊಡುಗೆ ನಮ್ಮ ಸಮಾಜಕ್ಕೆ ಅಪಾರವಾಗಿದೆ. ಯಾವತ್ತೂ ಜಾತಿ ತಾರತಮ್ಯವನ್ನು ಅವರು ಮಾಡಲಿಲ್ಲ. ಎಲ್ಲ ಧರ್ಮವನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು ಮಾಡಲಿಲ್ಲ. ಯಾವುದೇ ಸಮಾಜದ ಲೀಡರ್ ಅಂತ ಹೋದರೂ ಕೂಡ ಅವರು ಗೌರವವಾಗಿ ನಡೆಸ್ಕೊಳ್ಳೋ ಒಂದು ಕೆಲಸನ ಪ್ರಾಮಾಣಿಕವಾಗಿ ಅವರು ಮಾಡಿದ್ದಾರೆ. ಅದಕ್ಕೆ ಉದಾಹರಣೆಯಾಗಿ ಸಮಾಜದ ಕಟ್ಟಕಡೆಯ ಹಳ್ಳಿಯಿಂದ ಬಂದಿರತಕ್ಕಂಥ ನನ್ನಂಥ ಯುವಕನನ್ನು ಇವತ್ತು ರಾಜಕಾರಣದಲ್ಲಿ ಪರಿಚಯ ಮಾಡಿ ಶಿರಸಿ APMC ಅಂತ APMCಗೆ ನನ್ನನ್ನು ಅಧ್ಯಕ್ಷ ಮಾಡಿದ್ರು ಕೂಡ ಶಿವರಾಮ್ ಹೆಬ್ಬಾರ್ ಅವರು. ನಾನು ಒಬ್ಬ ಲಿಂಗಾಯತ ಸಮುದಾಯದ ಯುವಕ ಅನ್ನೋದವರಿಗೆ ನೆನಪಿಲ್ಲ ಅನಿಸುತ್ತೆ. ಅದಲ್ಲದೆ ಬನವಾಸಿ ಭಾಗದ ಶಿವಕುಮಾರ್ ದೇಸಾಯಿ ಗೌಡರವರನ್ನು ಕೂಡ ಶಿರಸಿ APMC ಅಧ್ಯಕ್ಷ ಮಾಡಿದ್ದು ಇದೇ ಶಿವರಾಮ್ ಹೆಬ್ಬಾರ್ ಅವರು. ಅದಲ್ಲದೆ ಇವತ್ತು ಮುಂಡಗೋಡು ತಾಲೂಕಿನಲ್ಲಿ ರವಿಗೌಡ ಪಾಟೀಲ್ ಅವರನ್ನು 2 ಬಾರಿ ಮಾರ್ಕೆಟಿಂಗ್ ಸೊಸೈಟಿ ಅಧ್ಯಕ್ಷ ಮಾಡಿದ್ದು ಇದೇ ಶಿವರಾಮ್ ಹೆಬ್ಬಾರ್ ಅವರು. ಹೇಳ್ತಾ ಹೋದರೆ 10 ಹಲವು ಲಿಂಗಾಯತ ಲೀಡರ್ಗಳನ್ನು ಈ ಭಾಗದಲ್ಲಿ ಬೆಳೆಸಿರ್ತಕ್ಕಂಥ ಕೀರ್ತಿ ಶಿವರಾಮ್ ಹೆಬ್ಬಾರ್ ಅವರು. ಇವತ್ತು ವೀರಶೈವ ಲಿಂಗಾಯತ ಮಠ ಮಾನ್ಯಗಳಿರ್ಬೋದು, ದೇವಸ್ಥಾನಗಳಿರ್ಬೋದು, ಕೋಟಿ ಕೋಟಿ ಹಣಗಳನ್ನು ಕೊಟ್ಟು ಇವತ್ತು ಆ ಭಾಗದ ದೇವಸ್ಥಾನಗಳ ಅಭಿವೃದ್ಧಿಗೆ ಹಣ ಕೊಟ್ಟಿದೆ. ನಾನು ಹೆಸರು ಹೇಳೋದಕ್ಕೆ ಹೋಗೋದಿಲ್ಲ. ಪ್ರತಿಯೊಂದು ಗ್ರಾಮದ ನಮ್ಮ ಸಮಾಜದ ದೇವಸ್ಥಾನಗಳಿಗೆ ಕೋಟಿ ಕೋಟಿ ಹಣವನ್ನು ಕೊಟ್ಟಿರ್ತಾರೆ. ಈ ಎಲ್ಲ ವಿಷಯಗಳು ನಮ್ಮ ಮಾಜಿ ಅಧ್ಯಕ್ಷರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ಅವರು ಕೂಡ ಹಿಂದಿನ ಬಾರಿ ಸೊಸೈಟಿ ಅಧ್ಯಕ್ಷ ಆಗಬೇಕಾದ್ರೆ ಶಿವರಾಮ್ ಹೆಬ್ಬಾರ್ ಅವರು ಅವತ್ತು ಮನಸ್ಸು ಮಾಡಿದರೆ ಅವರು ಅಧ್ಯಕ್ಷ ಆಗ್ತಿರಲಿಲ್ಲ. ಆದರೆ ಯಾವತ್ತೂ ಜಾತಿ ರಾಜಕೀಯವನ್ನು ಮಾಡಿದ ಶಿವರಾಮ್ ಹೆಬ್ಬಾರ್ ಅವರು ಅವತ್ತು ಆ ವಿಷಯಕ್ಕೆ ಭಾಗವಹಿಸದೆ ನೀವು ಮಾತಾಡಿರೋ ಪ್ರಕಾರ ನೆನಪುಕೊಂಡು ಒಂದು ಸಣ್ಣ ವಿಷಯವನ್ನು ನೀವು ಪ್ರಸ್ತಾಪ ಮಾಡಲೇಬೇಕು. ದ್ಯಾಮಣ್ಣ ಕಾಮತ್ ಅವಧಿಯಲ್ಲಿ ಅಧ್ಯಕ್ಷ ಆಗಬೇಕು ಅಂತ ಹೇಳಿ ಅವರಿಬ್ಬರ ಮಧ್ಯೆ ಮಾತುಕತೆ ನಡೀಬೇಕಾದ್ರೆ ದ್ಯಾಮಣ್ಣನಿಗೆ ಕಾಮತ್ರಿಗೆ 3 ವರ್ಷ, ದ್ಯಾಮಣ್ಣನಿಗೆ 2 ವರ್ಷ ಅಂತ 3 ವರ್ಷ ಅಂತ ಮಾತಾಯಿತು. ಅವಾಗ ನಾನು ಉಮೇಶ್ ಗೌಡರು ಅವರು ಮುಂಡ್ಗೊಟ್ಟು ಬಿಡುಗಡೆ ಮೇಲೆ ಹೇಳಿದ್ವಿ, ಇಲ್ಲ ಸರ್ ರಾಜಶೇಖರ್ ಗೌಡರಿಗೆ ಒಂದು ಅವಧಿ ಕೊಡ್ತೀವಿ ಅಂತ ನಾವು ಮಾತು ಕೊಟ್ಟಿದ್ವಿ, ಆ ರೀತಿ ನಾವು ನಡ್ಕೋಬೇಕು ಅಂತ ಹೇಳಿದಾಗ ಆಯಿತು, ನೀವು ಅದನ್ನು ತೀರ್ಮಾನ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ ಅಂದರು. ಆ ರೀತಿಯಾಗಿ ನಮ್ಮೊಳಗೆ ಒಪ್ಪಂದ ಆಗಿ 20 ತಿಂಗಳು 3 ಅವಧಿ ಹಂಚಿದ್ವಿ. ಆ ಪ್ರಕಾರವಾಗಿ ರಾಜಶೇಖರ್ ಗೌಡರು ಸಹ ಸೊಸೈಟಿ ಅಧ್ಯಕ್ಷರಾಗಿದ್ದರು. ಅವರವರಿಗೂ ಕೂಡ ಶಿವರಾಮ್ ಹೆಬ್ಬಾರ್ ಅವರು ಬ್ಯಾಂಕಿನ ನಿರ್ದೇಶಕರಾಗಿ ಅವರಿಗೆ ಅನೇಕ ಸಾಲ ಸೌಲಭ್ಯಗಳನ್ನು ನೀಡುವಲ್ಲಿ ಭಾಳ ಸಹಕಾರವನ್ನು ನೀಡಿದ್ದಾರೆ. ಇವತ್ತು ಒಂದು ಜಾತಿ ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಯಾವುದೇ ಒಂದು ಜಾತಿಗೆ ಸೀಮಿತವಾದ ಶಿವರಾಮ್ ಹೆಬ್ಬಾರ್ ನಮ್ಮ ಸಮಾಜವನ್ನು ಭಾಳ ಗೌರವಯುತವಾಗಿ ಇಲ್ಲಿವರೆಗೂ ನಡೆಸ್ಕೊಂಡು ಬಂದಿದ್ದಾರೆ. ಆ ಭಾಗದ ನೀರಾವರಿ ಯೋಜನೆಗಳಿಗೆ ಇವತ್ತು ಭಾಳ ಹಣವನ್ನು ಕೊಟ್ಟು ಅತಿ ಹೆಚ್ಚು ಲಿಂಗಾಯತ ಪ್ರದೇಶಗಳು ಇವತ್ತು ಕೋಟಿ 100 ಕ್ವಿಂಟಲ್ಗಳಲ್ಲಿ ಅಡಿಕೆ ಬೆಳೀತಾ ಇದ್ದಾರೆ ಅಂದರೆ ಅವ್ರು ಮಾಡಿರೋ ಅಭಿವೃದ್ಧಿ ಕೆಲಸಗಳೇ ಇದಕ್ಕೆ ಸಾಕ್ಷಿ. ದಯಮಾಡಿ ನೀನು ಉದ್ದೇಶಪೂರ್ವಕವಾಗಿ ಹೇಳಿದ್ರು ಅಥವಾ ಮಾತಿನ ಬರದಲ್ಲಿ ಹೇಳಿದ್ರು ನಮ್ಗೆ ಗೊತ್ತಿಲ್ಲ. ಆ ವಿಷಯಕ್ಕೆ ವಿಷಾದವನ್ನು ನಾವು ವ್ಯಕ್ತಪಡಿಸ್ತೀವಿ. ದಯಮಾಡಿ ತಾವು ಕ್ಷಮೆಯನ್ನು ಶಾಸಕರ ಕ್ಷಮೆಯನ್ನು ಯಾಚಿಸಬೇಕು.
ಹಿಂದೆನೂ ಶಿವರಾಮ್ ಹೆಬ್ಬಾರ್ ಅವರು ಲಿಂಗಾಯತ ಸಮುದಾಯದ ಪರವಾಗಿದ್ದಾರೆ, ಮುಂದೆನೂ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಸಮಾಜದ ಪರವಾಗಿದ್ದಾರೆ. ನಮ್ಮದೇ ಸಮಾಜ ಅಂತಲ್ಲ, ಸರ್ವ ಧರ್ಮಗಳನ್ನು ಪ್ರೀತಿಯಿಂದ ಕಾಣ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಜನನಾಯಕರು. ಯಾವ ಪಕ್ಷದಿಂದ ಗೆದ್ದಿದ್ರು ಚುನಾವಣೆಯನ್ನು ಗೆದ್ದು ರಾಜಕೀಯ ಜೀವನವನ್ನು ಚಾಲೆಂಜ್ ಆಗಿರ್ತಕ್ಕಂಥ ಅಪರೂಪದ ರಾಜಕಾರಣಿ. ಅವರ ಬಗ್ಗೆ ಇಂಥ ಆರೋಪಗಳನ್ನು ಯಾರು ಮಾಡಿದ್ರು ನಾವು ಸಹಿಸುವುದಿಲ್ಲ. ಇದು ತಮ್ಮ ಗಮನದಲ್ಲಿದ್ದ ಶಾಸಕರು ಎಲ್ಲರನ್ನು ವಿಶ್ವಾಸಕ್ಕೆ ಇಟ್ಕೊಂಡು ಎಲ್ಲರನ್ನು ಒಂದೇ ರೀತಿಯಲ್ಲಿ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅನ್ನೋ ಧ್ಯೇಯವನ್ನು ಹೊಂದಿಕೊಂಡು ಇವತ್ತು ಕನಿಷ್ಠ 20 ವರ್ಷ ನಾವು ನೋಡಿದಂಥ ಶಾಸಕರು ನಮ್ಮ ಭಾಗದಲ್ಲಿ ವರದಾ ನದಿ ಹರಿಯುವಂಥ ಒಂದು ಜಾಗದಲ್ಲಿ ಫ್ಲಡ್ನಿಂದ ಬಂದಿರತಕ್ಕಂಥ ಎಲ್ಲ ರೈತರಿಗೂ ತೊಂದರೆ ಆಗಿರ್ತಕ್ಕಂಥ ನದಿಯ ನೀರನ್ನು 3-4 ಬ್ಯಾರೇಜ್ಗಳನ್ನು ಸುಮಾರು 36 ಕೋಟಿ ವೆಚ್ಚದಲ್ಲಿ ನಮ್ಮ 3 ಪಂಚಾಯತ್ ವ್ಯಾಪ್ತಿಗೆ ಒಳಪಟ್ಟಿರ್ತಕ್ಕಂಥ ಬಾಶಿ, ಬನವಾಸಿ, ಗುಡ್ನಾಪುರ ಈ ಒಂದು ಪಂಚಾಯತ್ಗಳಿಗೆ ಕೆರೆ ನೀರು ತುಂಬುವ ಕೆಲಸ ಮತ್ತು ಚಿಕ್ಕ ಡ್ಯಾಮ್ಗಳನ್ನು ಮಾಡುವುದರ ಮೂಲಕ ನಮ್ಮ ಮಾರ್ಚ್ ತಿಂಗಳಿಗೆ ನೀರು ಹೋಗ್ತಾ ಇತ್ತು. ಆ ಒಂದು ಸಂದರ್ಭದಲ್ಲಿ ಆ ನೀರನ್ನು ನಿಲ್ಲಿಸಿ ರೈತರಿಗೆ ಬೆಳೆಗಳಿಗೆ ಇವತ್ತೇನಾದರೂ ಅಡಿಕೆ, ಜೋಳ, ಭತ್ತ, ದ್ವಿದಳ ಧಾನ್ಯಗಳನ್ನು ಬೆಳೀತಾ ಇದ್ದೇವೆ ಅಂದರೆ ಆ ಬ್ಯಾರೇಜ್ ಕಾರಣ. ಅದಕ್ಕೆ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಯಾವುದೇ ಒಬ್ಬ ಜಾತಿ ಸಮಾಜವನ್ನು ಎದುರಿಗಿಟ್ಟು ಮಾಡಿಲ್ಲ. ನಮ್ಮ ಸಮಾಜದಲ್ಲಿ ಇವತ್ತು 3 ಪಂಚಾಯತ್ ವ್ಯಾಪ್ತಿಯೊಳಗೆ ನಾವು ಜಾಸ್ತಿ ಜನ ರೈತರು ಇರ್ಬೋದು. ನಮಗಾಗಿ ಅನುಕೂಲ ಮಾಡಿಕೊಟ್ಟು ನಮ್ಮ ರೈತರು ಒಂದು ಬಾಳಿನಲ್ಲಿ ಹಸಿರಾಗಲು ಪ್ರಮುಖ ಪಾತ್ರ ವಹಿಸಿದರು. ಅದರಲ್ಲಿ ನಮ್ಮಲ್ಲಿ ದೇವಸ್ಥಾನಗಳು, ನಮ್ಮಲ್ಲಿ 2 ದೇವಸ್ಥಾನ ನಾವು ಬಾಶಿ ಪಂಚಾಯತು, ಬಾಶಿಯಲ್ಲಿ ಬಸವಣ್ಣ ದೇವಸ್ಥಾನ, ಕಾಲಭೈರೇಶ್ವರ ದೇವಸ್ಥಾನ 10 + 1 20 30 ಲಕ್ಷ ನಮ್ಮ ಸಮಾಜದ ದೇವಸ್ಥಾನಗಳಿಗೆ ಕೊಟ್ಟಾರ್ಬಿಟ್ರೆ ಅವರು ಸಮಾಜದ ವಿರುದ್ಧವಾಗಿ ಯಾವುದೇ ಒಂದು ಧೋರಣೆ ಕೆಲಸವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ಶಾಸಕರು ಯಾರನ್ನೇ ಹೋದ್ರು, ಕಟ್ಟಕಡೆ ವ್ಯಕ್ತಿ ಹೋದ್ರು ಕೂಡ ಅವರನ್ನು ಕರೆದು ಏನು ಎತ್ತ ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು. ಯಾವುದೇ ಒಬ್ಬ ಸಾಮಾನ್ಯ ಬಡ ವ್ಯಕ್ತಿ ಹೋದ್ರು ಕೂಡ ಅವರು ಸಮಾಜ ಯಾವುದು ಅಂತ ಕೇಳಿ ಯಾವತ್ತೂ ಕೆಲಸ ಮಾಡಿಕೊಟ್ಟಿಲ್ಲ. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನ್ಯಾಯವನ್ನು ಒದಗಿಸ್ಕೊಂಡು ಎಲ್ಲ ವರ್ಗದಲ್ಲಿಯೂ ನ್ಯಾಯವನ್ನು ಒದಗಿಸ್ಕೊಂಡು ಈಗ ಅವರು ಈಗಾಗಲೇ ಒಬ್ಬ ನಮ್ಮ ಸಮಾಜದ ಒಬ್ಬರು ಮುಖಂಡರು ಮಾತಾಡಿರುವಂಥ ವಿಷಯ ಕೇಳಿದ್ರೆ ಯಾವ ಒಂದು ಅವ್ರ ಕಾನ್ಸೆಪ್ಟ್ ಮೇಲೆ ಮಾತಾಡಿದ್ರು ಅನ್ನೋದ್ರ ಬಗ್ಗೆ ನಮಗೊಂದು ಕ್ಲಾರಿಫಿಕೇಶನ್ ಇಲ್ಲ. ಆದರೆ ಶಾಸಕರ ಬಗ್ಗೆ ಆ ರೀತಿ ಮಾತಾಡಿರ್ತಕ್ಕಂಥದ್ದು ಜಾತಿ ನಿಂದನೆ ಮಾಡ್ತೀರಿ, ಮೀಟಿಂಗ್ ಮಾಡ್ತೀರಿ ಅನ್ನೋದನ್ನು ಯಾವ ವಿಷಯದ ಮೇಲೆ ಮಾತಾಡಿದ್ರು ಅನ್ನೋದು ಗೊತ್ತಿಲ್ಲ. ಆದರೆ ಅವ್ರು ಅಕಸ್ಮಾತ್ ಮಾತಾಡಿದ್ದು ಯಾವುದೇ ಒಬ್ಬ ಜಾತಿಯನ್ನ ಖಂಡನೆ ರೀತಿಯೊಳಗೆ ಅವ್ರು ಮಾತಾಡಿಲ್ಲ. ಆದರೆ ಅವರು ಈ ವ್ಯಕ್ತಿ ಮಾತಾಡಿದ್ದು ಖಂಡಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಆ ಶಾಸಕರಿಗೆ ಆ ವಿಷಯದ ಬಗ್ಗೆ ಮಾತಾಡಿದ್ದು ಖಂಡಿಸಿ ಅವರು ತಪ್ಪಾದ ಕ್ಷಮೆ ಕೇಳಬೇಕು ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಅವ್ರನ್ನ ಕೇಳ್ಕೊಳ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ತೇಜುವುದೇ ಆಗದೆ ಶಾಸಕರ ಹೆಸರು ಇನ್ನು ಮುಂದಿನ ದಿನಗಳಲ್ಲಿ ಅವರ ಅಭಿವೃದ್ಧಿ ನಿರಂತರವಾಗಿರಲಿ. ಜನಸಾಮಾನ್ಯರಿಗೆ ಹಾಲಿ 2ನೇ ಬಾರಿಗೆ KDCC ಬ್ಯಾಂಕಿನ ಗೌರವಾನ್ವಿತ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿ ನಮ್ಮ ಸಹಕಾರಿ ಕ್ಷೇತ್ರಗಳಿಗೆ ಹೆಚ್ಚಿನ ಸಾಲವನ್ನು ಒದಗಿಸಿಕೊಡುವಲ್ಲಿ ಸಂದರ್ಭಕ್ಕೆ ಸಮಯಕ್ಕೆ ಸರಿಯಾಗಿ ಎಲ್ಲ ರೀತಿಯ ನಮ್ಮ ಸಹಕಾರಿ ಕ್ಷೇತ್ರಕ್ಕೆ ನಾವು ಕೇಳಿರ್ತಕ್ಕಂಥ ಸವಲತ್ತುಗಳನ್ನು ಸಂಪೂರ್ಣವಾಗಿ ಒದಗಿಸಿಕೊಟ್ಕೊಂತ ಬರ್ತಾ ಇದ್ದಾರೆ. ಅಂಥ ಒಂದು ವಿಶ್ವಾಸದ ನಾಯಕರನ್ನ ನಾವು ಜಾತಿ ನಿಂದನೆ ಮಾಡ್ತಾರೆ ಅಂತ ಹೇಳಿದರೆ ಅದಕ್ಕೆ ಯಾವುದೇ ರೀತಿ ಅರ್ಥ ಇಲ್ಲ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅವರು ಇನ್ನೊಬ್ಬರಿಗೆ ಅವರು ಮಾತಾಡಿದ ಮಾತನ್ನು ಅವರೇ ವಿಶ್ಲೇಷಣೆ ಮಾಡಿ ಈ ಶಾಸಕರಿಗೆ ಅವರು ಕ್ಷಮೆ ಕೇಳಬೇಕು. ಎಲ್ಲ ರೀತಿಯೂ ನಮ್ಮ ಸೊಸೈಟಿ ಇರ್ಬೋದು, ಮತ್ತೊಂದು ಸೊಸೈಟಿ ಇರ್ಬೋದು, ಎಲ್ಲರಿಗೂ ಬೆಳೆ ಸಾಲ ನೀಡುವುದರಲ್ಲಿ ಸಹಕಾರ ನೀಡುವುದರ ಮೂಲಕ ರೈತರು ಭಾಳ ಕಟುಬಾಕಿಯಾಗಿ ಅವರು ದಂಡದ ನಷ್ಟ ತುಂಬಬಾರದು ಅನ್ನೋದನ್ನು ಕೂಡ ಅವರ ಧ್ಯೇಯದಲ್ಲಿ ಇಟ್ಕೊಂಡು ಜಾತಿಗಾಗಿಯೇ ಯಾವುದೋ ರಾಜಕಾರಣ ಮಾಡಿ ಬಂದಿಲ್ಲ. ಅವರು ಬಡವರ ಕಾರ್ಮಿಕರ ಪರವಾಗಿ ಮಿನಿಸ್ಟರ್ ಆಗಿ ಕಾರ್ಮಿಕರ ಕುಂದುಕೊರತೆಗಳನ್ನು ನೀಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಅತಿ ಕೆಳಮಟ್ಟದವರಿಗೆ ನ್ಯಾಯ ಸಿಗಬೇಕು ಅನ್ನೋದ್ರ ಮೂಲಕ ಅತಿ ಕಟ್ಟಕಡೆ ವ್ಯಕ್ತಿಗೂ ಎಲ್ಲ ರೀತಿಯ ಸವಲತ್ತುಗಳನ್ನು ಒದಗಿಸಿಕೊಡುವುದರ